ನೋಡಿ, ಈಗ ಕೆಲವರು ಹೇಳಿದರು ಕಡಿಮೆ ಕಡಿಮೆ ಅಂತ ಮಾಡೋದೇ ಇಲ್ಲ, ಒಮ್ಮೆ ಜಾಸ್ತಿ ಆದರೆ ಮುಗಿದೋಯ್ತು, ಆಮೇಲೆ ಜನರ ನೆನಪು ಶಕ್ತಿ ಭಾಳ ಕಡಿಮೆ ಅಲ್ವ. ನನಗೆ ಆತಂಕ ಆಗೋದೇನು ಗೊತ್ತಾ, ಈಗ ನಾವು ಇವರ ಬಗ್ಗೆ ಮಾತಾಡ್ತೀವಿ, ಯಾರು ಅಂಗನವಾಡಿಯವ್ರ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಆಶಾ ಕಾರ್ಯಕರ್ತೆಯರ ಬಗ್ಗೆ ಮಾತಾಡ್ತೀವಿ. ಇವ್ರದ್ದೆಲ್ಲ 12,000 ಈ ಸಂಬಳದಲ್ಲಿ ಹಿಂಗೆ ಬದುಕ್ತಾರೆ. ಅದು ಬಿಡಿ, ನನಗೆ ತುಂಬ ದುಃಖ ಆಗೋದು ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳು. ಸರ್ 6,000, 7,000, 8,000ಕ್ಕೆ ನಿಮಗೆ ಈ 7ನೇ ವೇತನ ಆಯೋಗದ ಪ್ರಕಾರ ಇನ್ನು ಮುಂದೆ ಮಿನಿಮಮ್ 27,000 ಇರಬೇಕು ಸರ್ಕಾರಿ. ಮತ್ತೊಂದು ಇವರಿಗೆ ಅದರ ಕಾಲ್ವಾಸಿ ಅದರ ಬಗ್ಗೆ ಯಾರು ಸರ್ ಹೋರಾಟ ಮಾಡೋರು? ಯಾರಿದ್ದಾರೆ ಅದರ ಬಗ್ಗೆ ಹೋರಾಟ ಮಾಡೋರು? ಮಿನಿಮಮ್ ವೇಜಸ್ ಕೊಡಬೇಕು ಅಂತ ಆ ಗಾರ್ಮೆಂಟ್ಸ್ ಕಾರ್ಮಿಕರು ಏನು ಮಾಡಬೇಕು? 6,000, 7,000 ರೂಪಾಯಲ್ಲಿ ಏನು ಮಾಡಬೇಕು ಅವರು? ನಿಮಗೆ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆಯಿತು ಅಂತಂದರೆ 1 ಲೀಟ್ರ್ ಹಾಲು ತಗೊಂಡ್ರೆ 4 3 12 120 ರೂಪಾಯಿ ಅಲ್ಲೇ ಆಯಿತು ತಿಂಗಳಿಗೆ. 6,000, 7,000ದಲ್ಲಿ ಪಾಪ ಗಾರ್ಮೆಂಟ್ಸಲ್ಲಿ ಯಾವನಾದರೂ ಕೆಮ್ತಾರೆ ಇರ್ರಿ, ಅವ್ರ ಬಗ್ಗೆ ಯಾರಾದರೂ ಮಾತಾಡ್ತಾರ? ಇರೋದ್ರಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಹ್ಯಾಟ್ಸ್ ಆಫ್. ಯಾವ ಒಬ್ಬ ಸಚಿವ ಕೂಡ ಒಬ್ಬ ಆರೋಗ್ಯ ಸಚಿವ ಇಷ್ಟೊಂದು ನೀಟಾಗಿ ಕೆಲಸ ಮಾಡ್ತಾ ಇರೋದು. ಯಾಕಂದರೆ ಫುಲ್ ಅಲರ್ಟ್ ಆಗಿದ್ದಾರೆ. ನಮ್ಗೆ ಗೊತ್ತಾಗ್ಬಿಡುತ್ತೆ. ಕೆಲವೆಲ್ಲ ಬಟಾಣಿ ತಿಂದಾಗ ಇದರಲ್ಲೇನೋ ಹಾಕಿದ್ದಾರೆ ಕಲರು. ಬಾಂಬೆ ಮಿಠಾಯಿ ತಿಂದಾಗ ಗೊತ್ತಿತ್ತು ಇದಕ್ಕೇನೋ ಮಿಠಾಯಿ ಹಾಕಿದ್ದಾರೆ, ಏನೋ ಕಲರ್ ಹಾಕಿದ್ದಾರೆ. ಕೆಲವು ಐಟಮ್ಗಳನ್ನು, ಗೋಬಿಗಳನ್ನು ತಿಂದಾಗ ನಮ್ಗೆ ಗೊತ್ತಾಗ್ತಾ ಇತ್ತು ಕಲರ್ ಹಾಕಿದ್ದಾರೆ ಅಂತೇಳಿ. ಮಕ್ಕಳು ಆಸೆ ಪಡ್ತಾರೆ, ಕೊಡ್ತೀವಿ, ಗೊತ್ತಿದೆ ವಿಷ ತಿಂತಾನೆ ಇವರು ಅಂತೇಳಿ. ಏನು ಮಾಡೋಂಗಿಲ್ಲ. ಈ ಬೆಲೆ ಜಾಸ್ತಿ ಆಯ್ತಲ್ಲ, ನಾವು ಏನು ಮಾಡೋಂಗಿಲ್ಲ, ಹಂಗಾಗಿದೆ. ಆದರೆ ದಿನೇಶ್ ಗುಂಡೂರಾವ್ ಅವರು ಸೆಲ್ಯೂಟ್. ಎಂಥ ಅದ್ಭುತವಾದ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಅಂತಂದರೆ, ವಿಷಕಾರಿ ಆಹಾರಗಳ ವಿರುದ್ಧ ಸಮರ ಸಾರಿದ್ದಾರೆ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಇದಕ್ಕೆ. ಎಲ್ಲಿ ತನಕ ಅಂತಂದರೆ ಕೋಲ್ಡ್ ಡ್ರಿಂಕ್ಸ್, ಐಸ್ ಕ್ರೀಮ್ ಕೂಡ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಐಸ್ ಕ್ರೀಮ್ಗೆ ಡಿಟರ್ಜೆಂಟ್ ಸಾಬೂನು ಇದೆಯಲ್ಲ, ಸಾಬೂನು, ಅದನ್ನು ಹಾಕ್ತಾ ಇದ್ದಾರೆ. ಏನು ನೊರೆ ಬರಲಿಕ್ಕೋ ಏನೋ ಮಣ್ಣಂಗಟ್ಟಿ ಗೊತ್ತಿಲ್ಲ. ಎಲ್ಲ ಐಟಮ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಸೆಲ್ಯೂಟ್ ಮಾಡಬೇಕು ನಿಜವಾಗಿ ದಿನೇಶ್ ಗುಂಡೂರಾವ್ ಮತ್ತು ಆರೋಗ್ಯ ಇಲಾಖೆಗೆ. ಅತ್ಯದ್ಭುತ ಕೆಲಸ ಇದೊಂದೇ ಈ ಸರ್ಕಾರ ಮಾಡಿದ್ದು. ಬನ್ನಿ ಒಂದು ರಿಪೋರ್ಟ್. ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರ್. ಕೋಲ್ಡ್ ಡ್ರಿಂಕ್ಸ್ ಕೂಡ ಡೇಂಜರ್. ಜನರು ಬೇಸಿಗೆಯಲ್ಲಿ ತಂಪಾಗಿರಲು ಹಲವಾರು ತಂಪು ಪಾನೀಯ ಐಸ್ ಕ್ರೀಮ್ ತಿಂತಾರೆ. ಆದ್ರೆ ಈಗ ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಪ್ರಿಯರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಆರೋಗ್ಯ ಸುರಕ್ಷತೆ ದೃಷ್ಟಿಯಿಂದ ಐಸ್ ಕ್ರೀಮ್ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿ ಐಸ್ ಕ್ರೀಮ್ ಅನ್ನ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಆ ಲ್ಯಾಬ್ನಲ್ಲಿ ಬೆಚ್ಚಿ ಬೀಳುವ ಅಂಶ ಬೆಳಕಿಗೆ ಬಂದಿದೆ. ಜನರೇ ಎಚ್ಚರ. ಕೂಲ್ ಐಸ್ ಕ್ರೀಮ್ನಲ್ಲಿ ಬಟ್ಟೆ ತೊಳೆಯೋಕೆ ಬಳಸುವ ಡಿಟರ್ಜೆಂಟ್ ಪತ್ತೆಯಾಗಿದೆ. ಡಿಟರ್ಜೆಂಟ್ ಸಹಾಯದಿಂದ ಐಸ್ ಕ್ರೀಮ್ನಲ್ಲಿ ಕೆನೆ ಬಣ್ಣದ ವಿನ್ಯಾಸವನ್ನು ತರ್ತಾರೆ. ಡಿಟರ್ಜೆಂಟ್ ಪೌಡರ್ನಿಂದ ಆರೋಗ್ಯಕ್ಕೆ ಹಾನಿಯಾಗುತ್ತೆ. ವಾಂತಿ, ಬೇದಿ ಜೊತೆ ಶ್ವಾಸಕೋಶ ಡ್ಯಾಮೇಜ್ ಆಗುತ್ತೆ. ಕಣ್ಣುರಿ ಬಂದು ಕಣ್ಣು ಕೆಂಪಾಗಿ ಶ್ವಾಸಕೋಶ ಸುಡಲಬಹುದಂತೆ. ಕೂಲ್ ಡ್ರಿಂಕ್ ನಲ್ಲೂ ಫಾಸ್ಟರಿಸ್ ಆಮ್ಲ ಇದೆ ಎಂದು ಲ್ಯಾಬ್ ಟೆಸ್ಟ್ ಹೇಳ್ತಿದೆ. ಈ ಫಾಸ್ಟರಿಕ್ ಆಮ್ಲ ಮೂಳೆ ದುರ್ಬಲಗೊಳಿಸುತ್ತೆ. ಮಕ್ಕಳಿಗಂತೂ ಕೂಲ್ ಡ್ರಿಂಕ್ಸ್ ಬಲು ಡೇಂಜರ್. ಸದ್ಯ ಆಹಾರ ಸುರಕ್ಷತೆ ಇಲಾಖೆಯಿಂದ ತಪಾಸಣೆ ನಡೆದಿದ್ದು 97 ಅಂಗಡಿಗಳಿಗೆ ನೋಟಿಸ್ ಅನ್ನು ನೀಡಲಾಗಿದೆ. ಪೋಷಕರೇ, ನಿಮ್ಮ ಮಕ್ಕಳ ಬಗ್ಗೆ ಎಚ್ಚರ ವಹಿಸಿ. ಸಾಧ್ಯವಾದಷ್ಟು ಮನೆಯಲ್ಲೇ ತಯಾರಿಸಿದ ಆಹಾರವನ್ನ ಕೊಡಿ. ನಿಮ್ಮ ಮಕ್ಕಳ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಹಾಳು ಮೂಳು ತಿನ್ನಿಸಿ ಅವರ ಆರೋಗ್ಯವನ್ನ ಹಾಳು ಮಾಡಬೇಡಿ. ದೀಪ್ತಿ ತೋಳ್ಪಾಡಿ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇದೆಲ್ಲವೂ ಕೂಡ ಬೆಲೆ ಏರಿಕೆಯ ಸರ್ಕಲ್ ನೋಡಿ. ಆಹಾರ ಶೃಂಖಲೆ ಅಂತ ಕರಿತೀವಲ್ವ ನಾವು, ಅದೇ ಥರ ಇದೆಲ್ಲವೂ ಕೂಡ ನೀವು ಇದ್ದ ಬದಕ್ಕೆ ಟ್ಯಾಕ್ಸ್ ಹಾಕ್ತೀರಿ, ಇದ್ದದ ಬಗ್ಗೆ ರೇಟ್ ಜಾಸ್ತಿ ಮಾಡ್ತೀರಿ. ಇವರು ರೇಟ್ ಜಾಸ್ತಿ ಮಾಡೋಕ್ಕೆ ಹೋಗ್ತಾರೆ, ಮಾಡಿದ್ರಲ್ಲಿ ಟೇಸ್ಟ್ ಇರೋದಿಲ್ಲ, ಟೇಸ್ಟ್ ಮೇಕರ್ ಹಾಕ್ತಾರೆ. ನೀವು ಕೊಟ್ಟ ದುಡ್ಡಲ್ಲಿ ಏನೋ ಐಟಮ್ ತಂದಿರ್ತಾರೆ, ಕಲರ್ ಕಾಣಲ್ಲ, ಅದಕ್ಕೊಂದು ಕಲರ್ ಹಾಕ್ತಾರೆ. ಐಸ್ ಕ್ರೀಮ್ಗೆ ಅಂಗಡಿಯವನಿಗೆ ದುಡ್ಡು ಸಾಲಲ್ಲ, ಡಿಟರ್ಜೆಂಟ್ ಹಾಕ್ತಾನೆ. ಅದನ್ನು ಮಕ್ಕಳು ತಿಂತವೆ, ನಿಮ್ಮ ಮಕ್ಕಳು ತಿಂತವೆ. ನೀವು ತೆರಿಗೆ ಜಾಸ್ತಿ ಮಾಡಿರ್ತೀರಿ, ನಿಮ್ಮ ಮಕ್ಕಳು ವಾಂತಿ ಭೇದಿ ಮಾಡ್ತವೆ. ಇಷ್ಟೇ. ಅಲ್ಲಿಂದ ದುಡ್ಡು ವಾಪಸ್ಸು, ಕರ್ಮ ರಿಟರ್ನ್ಸ್ ಹಂಗೆ. ಆದರೆ ಒಂದಂತೂ ಭಾಳ ಸ್ಪಷ್ಟ, ದಿನೇಶ್ ಗುಂಡೂರಾವ್ ಅವ್ರಿಗೆ ಒಂದು ಸಲ್ಯೂಟ್ ಹೇಳಲೇಬೇಕು. ಒಂದು ಆರೋಗ್ಯ ಇಲಾಖೆ ಇಷ್ಟೊಂದು ಅಲರ್ಟ್ ಆಗಿ ಒಂದು TN ಸ್ಟೇಷನ್ ಥರ ಕೆಲಸ ಮಾಡ್ತಾ ಇದ್ದಾರೆ. ನಾವು ಬಿಡ್ತಾನೆ ಇಲ್ಲ, ಬಿಡಬೇಡಿ ಸರ್, ಯಾವುದನ್ನು ಬಿಡಬೇಡಿ, ಎಲ್ಲ ಟೆಸ್ಟ್ ಮಾಡಿ. ಐಸ್ ಕ್ರೀಮ್ ಡಿಟರ್ಜೆಂಟ್ ಇದೆಯಂತೆ, ಸೋಪು, ಬಟ್ಟೆ ತೊಳಿತೀವಲ್ಲ ಡಿಟರ್ಜೆಂಟ್, ಆ ಸೋಪು. ಕೋಲ್ಡ್ ಡ್ರಿಂಕ್ಸ್, ಫಾಸ್ಫರಿಕ್ ಆಮ್ಲ, ಎಲ್ಲ
ಪನ್ನೀರ್ನಲ್ಲಿ ಅಪಾಯಕಾರಿ ಅಂಶ. ಪನ್ನೀರನ್ನು ಹೆಂಗೆ ತಿಂತಾರೆ ಅಂತಂದರೆ ಅಬೋಬೋ. ನಾನ್ ವೆಜ್ ತಿನ್ನೋದವ್ರು ಪನ್ನೀರನ್ನು ಒಳ್ಳೆ ಮಟನ್ ಚಿಕನ್ ಥರ ತಿಂತಾ ಇರ್ತಾರೆ. ಪನ್ನೀರ್ ಒಳ್ಳೇದು, ಪನ್ನೀರ್ ಒಳ್ಳೇದು, ಪ್ರೋಟೀನ್. ಹಾಂ ನೋಡ್ರಿ, ಚಿಕನ್ ಥರನೇ ಇರೋದೆ, ಮಟನ್ ಥರ ಏನು ಅಪಾಯಕಾರಿ ಅಂಶ. ಆಮೇಲೆ ಅದಾಯ್ತಾ, ಗೋಬಿ ಮಂಚೂರಿ ಸ್ಟೈಲ್. ಈಗ ಟೀ ಜೊತೆ ಗೋಬಿ ಮಂಚೂರಿ ಸ್ಟೈಲು. ಅದು ಕೆಂಪು ಕಲರ್. ಆ ಕೆಂಪು ಕಲರ್ ಹಿಂಗೊಮ್ಮೆ ಆ ಸ್ಟಿಕ್ ಕೊಡ್ತಾನವ, ಆಯಿತಾ? ಆ ಸ್ಟಿಕ್ಕಲ್ಲಿ ತೆಗೆದು ಹಿಂಗೆ ತಿನ್ನೋದ್ರಿಂದ ಗೊತ್ತಾಗಲ್ಲ. ಕೈಯಲ್ಲೇನಾದರೂ ಅದನ್ನು ಮುಟ್ಟಿದರೆ ಮೆಹಂದಿ ಲಗಾಕೆ ರಕ್ನ, ಡೋಲಿ ಸಜಾಕೆ ರಕ್ನ, ಫುಲ್ ಕೆಂಪು. ಹಾಂ, ಆಮೇಲೆ ಕಬಾಬ್ಗೆ ಎಂಥ ಕಲರ್ ಹಾಕ್ತಾರೆ ಅಂತಂದರೆ, ಅಂಗಡಿಯಿಂದ ತರುವಾಗಲೂ ಕೂಡ ಏನು ಮಾಂಸ ಆ ಥರ ಇರೋದಿಲ್ಲ. ಇದೇನು ರಕ್ತವನ್ನು ಇಂಜೆಕ್ಟ್ ಮಾಡ್ದಂಗೆ ಕಲರ್ ಇರುತ್ತೆ, ಗೊತ್ತಲ್ಲ ನಿಮಗೆ? ತೊಗರಿಬೇಳೆ ತೊಗರಿಬೇಳೆನ ಬಿಡಲ್ಲಲ್ರಿ ನೀವು. ಆ ಯೆಲ್ಲೋ ಕಲರ್ ಇದೆಯಲ್ಲ, ನೀವು ತೊಗರಿಬೇಳೆನ ಏನಾದರೂ ಸ್ವಲ್ಪ ನೀರಲ್ಲಿ ಹಾಕ್ಬಿಟ್ಟು ಹಿಂಗೆ ಉಜ್ಜಿಬಿಟ್ರೆ ಒಳ್ಳೆ ನೊರೆ ಬರಲಿಕ್ಕೆ ಶುರುವಾಗುತ್ತೆ. ಆಮೇಲೆ ಪಾನಿಪುರಿ, ಅದಕ್ಕೇನು ಮಿಕ್ಸ್ ಮಾಡ್ತಾರೋ ಹಾನಿಕಾರಕ ಅಂಶ ಪತ್ತೆ ಆಗಿದೆ ಅಂತೇಳಿ. ಕಾಟನ್ ಕ್ಯಾಂಡಿ, ಅದಕ್ಕೊಂದು ಅಪಾಯಕಾರಿ ಬಣ್ಣ ಹಾಕ್ತಾಯಿದ್ರು. ಕಾಟನ್ ಕ್ಯಾಂಡಿ ಅವರು ಎಚ್ಚೆತ್ಕೊಂಡ್ಬಿಟ್ರು, ಕಲರೇ ತೆಗೆದುಬಿಟ್ರು. ವೈಟ್ ತಿನ್ಬೋದು, ಏನು ಪ್ರಾಬ್ಲಮ್ ಇಲ್ಲ, ಆಯಿತಾ? ವೈಟ್ ತಿನ್ಬೋದು, ಅದಕ್ಕೇನು ಕಲರ್ ಆಗ್ತಾಯಿಲ್ಲ. ಇನ್ನು ಕಲ್ಲಂಗಡಿ ಹಣ್ಣಿಗೆ ಒಳಗೆ ಕೆಂಪು ಕಾಣಬೇಕಲ್ಲ, ಇಲ್ಲಾಂದ್ರೆ ನಾವೇ ಬೇಡ, ಟೇಸ್ಟ್ ಅಲ್ಲ ರೀ, ಕೆಂಪು ಕಾಣಬೇಕು ಅಂತ ಅಂದ್ಬಿಟ್ಟು ಅವ್ರು ಇಂಜೆಕ್ಟ್ ಮಾಡ್ತಾರೆ. ಆಮೇಲೆ ನೀವು ಕೆಲವು ಆರೆಂಜ್ ನೋಡಿರ್ಬೋದು. ಆರೆಂಜ್ ಏನು ಒಳ್ಳೆ ಫಳ ಅಂತ ಹೊಳಿತಾ ಇರ್ತದೆ ಸ್ಕಿನ್ನು, ಒಳಗೆ ನೋಡಿದರೆ ಢಮಾರ್. ಆಮೇಲೆ ಇಡ್ಲಿ, ಪ್ಲಾಸ್ಟಿಕ್ ಅಂಶ ಏನು ಅಂತಂದರೆ ಅದೇ ಪ್ಲಾಸ್ಟಿಕ್ ಕವರ್ ಮೇಲೆ ಇಡ್ಲಿ ಹಾಕಿರ್ತಾರಲ್ಲ, ಅದು ಪ್ರಾಬ್ಲಮ್ ಆಗುತ್ತೆ ಬಿಸಿ ಆದಾಗ. ಆಮೇಲೆ ಬಟಾಣಿ, ಹಾನಿಕಾರಕ ಬಣ್ಣ. ಬಟಾಣಿಯ ಕಲರ್, ಬಟಾಣಿಗೆ ಡೌಟ್ ಆಗ್ತಾ ಇರುತ್ತೆ, ನಾನು ಇಷ್ಟೊಂದು ಚೆನ್ನಾಗಿದ್ದೀನ ಅಂತೇಳಿ. ಅಂಥ ಕಲರ್ ಹಾಕ್ಬಿಟ್ಟಿರ್ತಾರೆ, ಗ್ರೀನು. ನೋಡಿ, ಈಗ ಕೆಲವರು ಹೇಳಿದರು ಕಡಿಮೆ ಅಂತ ಮಾಡೋದೇ ಇಲ್ಲ, ಒಮ್ಮೆ ಜಾಸ್ತಿ ಆದರೆ ಮುಗಿದೋಯ್ತು. ಆಮೇಲೆ ಜನರ ನೆನಪು ಶಕ್ತಿ ಭಾಳ ಕಡಿಮೆ ಅಲ್ವ. ನನಗೆ ಆತಂಕ ಆಗೋದೇನು ಗೊತ್ತಾ, ಈಗ ನಾವು ಇವ್ರ ಬಗ್ಗೆ ಮಾತಾಡ್ತೀವಿ, ಯಾರು ಅಂಗನವಾಡಿಯವ್ರ ಬಗ್ಗೆ ಮಾತಾಡ್ತೀವಿ, ಆಮೇಲೆ ಆಶಾ ಕಾರ್ಯಕರ್ತೆಯರ ಬಗ್ಗೆ ಮಾತಾಡ್ತೀವಿ. ಇವ್ರದ್ದೆಲ್ಲ 12,000 ಈ ಸಂಬಳದಲ್ಲಿ ಹಿಂಗೆ ಬದುಕ್ತಾರೆ. ಅದು ಬಿಡಿ, ನನಗೆ ತುಂಬ ದುಃಖ ಆಗೋದು ಈ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡುವ ಹೆಣ್ಮಕ್ಳು. ಸರ್ 6,000, 7,000, 8,000ಕ್ಕೆ ನಿಮಗೆ ಈ 7ನೇ ವೇತನ ಆಯೋಗದ ಪ್ರಕಾರ ಇನ್ನು ಮುಂದೆ ಮಿನಿಮಮ್ 27,000 ಇರಬೇಕು ಸರ್ಕಾರಿ. ಮತ್ತೊಂದು ಇವರಿಗೆ ಅದರ ಕಾಲ್ವಾಸಿ, ಅದರ ಬಗ್ಗೆ ಯಾರು ಸರ್ ಹೋರಾಟ ಮಾಡೋರು? ಯಾರಿದ್ದಾರೆ ಅದರ ಬಗ್ಗೆ ಹೋರಾಟ ಮಾಡೋರು? ಮಿನಿಮಮ್ ವೇಜಸ್ ಕೊಡಬೇಕು ಅಂತ. ಆ ಗಾರ್ಮೆಂಟ್ಸ್ ಕಾರ್ಮಿಕರು ಏನು ಮಾಡಬೇಕು? 6,000, 7,000 ರೂಪಾಯಲ್ಲಿ ಏನು ಮಾಡಬೇಕು ಅವರು? ನಿಮಗೆ ದಿವಸಕ್ಕೆ 4 ರೂಪಾಯಿ ಜಾಸ್ತಿ ಆಯಿತು ಅಂತಂದರೆ 1 ಲೀಟ್ರ್ ಹಾಲು ತಗೊಂಡ್ರೆ 4 3 12 120 ರೂಪಾಯಿ ಅಲ್ಲೇ ಆಯಿತು ತಿಂಗಳಿಗೆ. 6,000, 7,000ದಲ್ಲಿ ಪಾಪ ಗಾರ್ಮೆಂಟ್ಸಲ್ಲಿ ಯಾವನಾದರೂ ಕೆಮ್ತಾರೆ ಇರ್ರಿ, ಅವ್ರ ಬಗ್ಗೆ ಯಾರಾದರೂ ಮಾತಾಡ್ತಾರ? ಇರೋದ್ರಲ್ಲಿ ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್. ಹ್ಯಾಟ್ಸ್ ಆಫ್. ಯಾವ ಒಬ್ಬ ಸಚಿವ ಕೂಡ ಒಬ್ಬ ಆರೋಗ್ಯ ಸಚಿವ ಇಷ್ಟೊಂದು ನೀಟಾಗಿ ಕೆಲಸ ಮಾಡ್ತಾ ಇರೋದು. ಯಾಕಂದರೆ ಫುಲ್ ಅಲರ್ಟ್ ಆಗಿದ್ದಾರೆ. ನಮ್ಗೆ ಗೊತ್ತಾಗ್ಬಿಡುತ್ತೆ. ಕೆಲವೆಲ್ಲ ಬಟಾಣಿ ತಿಂದಾಗ ಇದರಲ್ಲೇನೋ ಹಾಕಿದ್ದಾರೆ ಕಲರು. ಬಾಂಬೆ ಮಿಠಾಯಿ ತಿಂದಾಗ ಗೊತ್ತಿತ್ತು ಇದಕ್ಕೇನೋ ಮಿಠಾಯಿ ಹಾಕಿದ್ದಾರೆ, ಏನೋ ಕಲರ್ ಹಾಕಿದ್ದಾರೆ. ಕೆಲವು ಐಟಮ್ಗಳನ್ನು, ಗೋಬಿಗಳನ್ನು ತಿಂದಾಗ ನಮ್ಗೆ ಗೊತ್ತಾಗ್ತಾ ಇತ್ತು ಕಲರ್ ಹಾಕಿದ್ದಾರೆ ಅಂತೇಳಿ. ಮಕ್ಕಳು ಆಸೆ ಪಡ್ತಾರೆ, ಕೊಡ್ತೀವಿ, ಗೊತ್ತಿದೆ ವಿಷ ತಿಂತಾನೆ ಇವರು ಅಂತೇಳಿ. ಏನು ಮಾಡೋಂಗಿಲ್ಲ. ಈ ಬೆಲೆ ಜಾಸ್ತಿ ಆಯ್ತಲ್ಲ, ನಾವು ಏನು ಮಾಡೋಂಗಿಲ್ಲ, ಹಂಗಾಗಿದೆ. ಆದರೆ ದಿನೇಶ್ ಗುಂಡೂರಾವ್ ಅವರು ಸೆಲ್ಯೂಟ್. ಎಂಥ ಅದ್ಭುತವಾದ ಕೆಲಸವನ್ನು ಆರೋಗ್ಯ ಇಲಾಖೆ ಮಾಡ್ತಾ ಇದೆ ಅಂತಂದರೆ, ವಿಷಕಾರಿ ಆಹಾರಗಳ ವಿರುದ್ಧ ಸಮರ ಸಾರಿದ್ದಾರೆ. ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಇದಕ್ಕೆ. ಎಲ್ಲಿ ತನಕ ಅಂತಂದರೆ ಕೋಲ್ಡ್ ಡ್ರಿಂಕ್ಸ್, ಐಸ್ ಕ್ರೀಮ್ ಕೂಡ ಡೇಂಜರ್ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಐಸ್ ಕ್ರೀಮ್ಗೆ ಡಿಟರ್ಜೆಂಟ್ ಸಾಬೂನು ಇದೆಯಲ್ಲ, ಸಾಬೂನು, ಅದನ್ನು ಹಾಕ್ತಾ ಇದ್ದಾರೆ. ಏನು ನೊರೆ ಬರಲಿಕ್ಕೋ ಏನೋ ಮಣ್ಣಂಗಟ್ಟಿ ಗೊತ್ತಿಲ್ಲ. ಎಲ್ಲ ಐಟಮ್ಗಳನ್ನು ಚೆಕ್ ಮಾಡ್ತಾ ಇದ್ದಾರೆ. ಸೆಲ್ಯೂಟ್ ಮಾಡಬೇಕು ನಿಜವಾಗಿ ದಿನೇಶ್ ಗುಂಡೂರಾವ್ ಮತ್ತು ಆರೋಗ್ಯ ಇಲಾಖೆಗೆ. ಅತ್ಯದ್ಭುತ ಕೆಲಸ ಇದೊಂದೇ ಈ ಸರ್ಕಾರ ಮಾಡಿದ್ದು. ಬನ್ನಿ ಒಂದು ರಿಪೋರ್ಟ್. ಐಸ್ ಕ್ರೀಮ್ ತಿನ್ನೋ ಮುನ್ನ ಹುಷಾರ್. ಕೋಲ್ಡ್ ಡ್ರಿಂಕ್ಸ್ ಕೂಡ ಡೇಂಜರ್.
ಜನರು ಬೇಸಿಗೆಯಲ್ಲಿ ತಂಪಾಗಿರಲು ಹಲವಾರು ತಂಪು ಪಾನೀಯ ಐಸ್ ಕ್ರೀಮ್ ತಿಂತಾರೆ. ಆದ್ರೆ ಈಗ ಐಸ್ ಕ್ರೀಮ್ ಕೂಲ್ ಡ್ರಿಂಕ್ಸ್ ಪ್ರಿಯರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಆರೋಗ್ಯ ಸುರಕ್ಷತೆ ದೃಷ್ಟಿಯಿಂದ ಐಸ್ ಕ್ರೀಮ್ ಘಟಕಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿ ಮಾಡಿ ಐಸ್ ಕ್ರೀಮ್ ಅನ್ನ ಲ್ಯಾಬ್ಗೆ ಕಳುಹಿಸಿದ್ದಾರೆ. ಆ ಲ್ಯಾಬ್ನಲ್ಲಿ ಬೆಚ್ಚಿ ಬೀಳುವ ಅಂಶ ಬೆಳಕಿಗೆ ಬಂದಿದೆ. ಜನರೇ ಎಚ್ಚರ ಎಚ್ಚರ. ಕೂಲ್ ಐಸ್ ಕ್ರೀಮ್ನಲ್ಲಿ